ಖಾಸಗಿ ಫೈನಾನ್ಸ್ನ ಕಾಟ ಅನ್ನೋದು ಹೆಚ್ಚಾಗಿದೆ. ರಾಜ್ಯದಲ್ಲಿ ಈ ದಿನಗಳಲ್ಲಿ ಫೈನಾನ್ಸ್ನ ಕಾಟದಿಂದ ಜನಸಾಮಾನ್ಯರಂತೂ ತತ್ತರಿಸಿ ಹೋಗಿದ್ದಾರೆ. ನೋಡಿ, ಸಾಲಕ್ಕೆ ಹೆದರಿ ಶಿಕ್ಷಕಿ ಆತ್ಮಹತ್ಯೆ. ತುಂಗಭದ್ರಾ ನದಿಗೆ ಹಾರಿ ಸರ್ಕಾರಿ ಶಾಲಾ ಶಿಕ್ಷಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸರ್ಕಾರಿ ಶಾಲಾ ಶಿಕ್ಷಕಿ ಪುಷ್ಪಲತಾ 46 ವರ್ಷದ ಹೆಣ್ಣುಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಘವೇಂದ್ರ ಮಠದ ಮುಂಭಾಗವಿರುವ ತುಂಗಭದ್ರಾ ನದಿಗೆ ಹಾರಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಬಳಿಯ ತುಂಗಭದ್ರಾ ನದಿಯದು. ಶಿಕ್ಷಕಿಯ ಮೃತದೇಹಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾರಣ ಏನು? ಅದೇ ಫೈನಾನ್ಸ್ನ ಸಾಲ. ಹೊನ್ನಾಳಿ ತಾಲೂಕಿನ ತಿಮ್ಮೇನಹಳ್ಳಿ ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿರುತ್ತಾರೆ ಪುಷ್ಪಲತಾ. ಕಳೆದ 20 ದಿನಗಳ ಹಿಂದೆ ಪುಷ್ಪಲತಾ ದಂಪತಿ ವಿರುದ್ಧ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿರುತ್ತೆ ಆ ಫೈನಾನ್ಸ್ ಕಂಪನಿಯಿಂದ ಮುಚ್ಚಳಿಕೆ ಪತ್ರವನ್ನ ಬರೆಸಿಕೊಂಡಿರುತ್ತಾರೆ ಹೊನ್ನಾಳಿ ಠಾಣೆಯ ಪೊಲೀಸರು. ಬೆಳಗಿನ ಜಾವ ತುಂಗಭದ್ರಾ ನದಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಶಿಕ್ಷಕಿಯ ಮೃತದೇಹ ಹುಡುಕಾಟವನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ನಡೆಸ್ತಾ ಇದ್ದಾರೆ. ನೋಡಿ, ಹೊನ್ನಾಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಒಂದಲ್ಲ, ಬೇಕಾದಷ್ಟು ಘಟನೆಗಳು ಸಂಭವಿಸ್ತಾ ಇದೆ ಈ ಫೈನಾನ್ಸ್ ಕಾಟಕ್ಕೆ. ನೋಡಿ, ಸಾಲ ತಗೊಂಡಿರ್ತಾರೆ ಅಂತ ಹೇಳಿದ್ರೆ ಹಲವರ ವಿಚಾರಕ್ಕೆ ಬರೋಣ. ಬಹುತೇಕರು ಕೃಷಿ ಚಟುವಟಿಕೆಗೆ, ಮಗನ ಮದುವೆ, ಮಗಳ ಮದುವೆ, ಮಕ್ಕಳ ವಿದ್ಯಾಭ್ಯಾಸ, ಈ ರೀತಿ ಹಲವಾರು ಕಾರಣಗಳಿಗೆ ಸಾಲವನ್ನು ತೆಗೆದುಕೊಳ್ಳುವುದು. ಆದರೆ ಹಲವಾರು ಸಂದರ್ಭಗಳಲ್ಲಿ ಸಾಲ ತೆಗೆದುಕೊಂಡವರು ಅಸಲು ಮೀರಿ ಬಡ್ಡಿ ಕಟ್ಟಿ, ಚಕ್ರ ಬಡ್ಡಿಗಳನ್ನು ಕಟ್ಟಿ ಆ ಮೈಕ್ರೋ ಫೈನಾನ್ಸ್ ಎದುರುಗಡೆ ನಿಂತ್ಕೊಂಡ್ರೆ ನೀವು ಇನ್ನೂ ಕೂಡ ಬಡ್ಡಿ ಕಟ್ಟಕ್ಕಿದೆ, ಅಸಲಿನ್ನೂ ಕೊಟ್ಟಿಲ್ಲ, ಈ ರೀತಿಯ ಹಲವಾರು ಧಮಕಿಗಳು ನಡೆಯುತ್ತೆ. ನೋಡಿ, ಈ ಪ್ರಕರಣಕ್ಕೆ ಬರೋದಾದರೆ ಫೈನಾನ್ಸ್ ಕಂಪನಿಯಿಂದ ಮುಚ್ಚಳಿಕೆ ಪತ್ರವನ್ನು ಹೊನ್ನಾಳಿ ಠಾಣೆ ಪೊಲೀಸರು ಕೂಡ ಬರೆಸ್ಕೊಂಡಿರ್ತಾರೆ. ಆದರೆ ಈ ಸಾಲದ ಶೂಲ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ನೋಡಿ, ಆ ಫೈನಾನ್ಸ್ ಕಾಟಕ್ಕೆ ಹೆದರಿ ಬೆದರಿ 46 ವರ್ಷದ ಹೆಣ್ಮಗಳು ಶಿಕ್ಷಕರು 4 ಜನಕ್ಕೆ ಬುದ್ಧಿ ಹೇಳಬೇಕಾಗಿದ್ದಂತಹ ಶಿಕ್ಷಕಿಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೋಡಿ, ತುಂಗಭದ್ರಾ ನದಿಗೆ ಹಾರಿದ್ದಾರೆ. ರಾಘವೇಂದ್ರ ಮಠದ ಮುಂಭಾಗದ ಆ ತುಂಗಭದ್ರಿ ನದಿಯ ಆಸುಪಾಸಿನಲ್ಲಿ ಆಕೆ ಹಾರಿ ಪ್ರಾಣವನ್ನು ಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ದಾವಣಗೆರೆಯ ಹೊನ್ನಾಳಿ ತಾಲೂಕಿನಲ್ಲಿ ಹರಿಯುವಂಥ ತುಂಗಭದ್ರಾ ನದಿಗೆ ಹಾರಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಶಿಕ್ಷಕಿ. ಇನ್ನು ಇವರ ಕುಟುಂಬದ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಅಂದಾಜು ಎಷ್ಟು ಸಾಲವನ್ನು ತಗೊಂಡಿದ್ರು, ಎಷ್ಟು ತೀರಿಸಿದ್ರು, ಫೈನಾನ್ಸ್ನವ್ರ ಕಾಟ ಎಷ್ಟರ ಮಟ್ಟಿಗಿದ್ದು, ಈ ಪ್ರಕರಣ ಅನ್ನೋದು ಯಾಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿತು, ಇದೆಲ್ಲವನ್ನು ನಾವು ಕಲೆ ಹಾಕಬೇಕಾಗಿದೆ. ಆದರೆ ನೋಡಿ, ಇದೇ ಫೈನಾನ್ಸ್ ಕಾಟಕ್ಕೆ ಮತ್ತೊಂದು ಬಲಿಯಾಗಿದೆ. ಪುಷ್ಪಲತಾ 46 ವರ್ಷದ ಹೆಣ್ಣುಮಕ್ಕಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.